ಎರಡನೇ ಮಹಾಯುದ್ಧದ ಸಂದರ್ಭ. ಇಂಗ್ಲೆಂಡ್ ದೇಶದ ಎಲ್ಲ ಕಡೆಯಲ್ಲಿಯೂ ಗುಂಡು ಬೀಳಬಹುದಾದ ಸಾಧ್ಯತೆಯಿಂದ ಜನರಲ್ಲಿ ಭಯ ಕವಿದಿತ್ತು. ಆ ದೇಶದಲ್ಲಿದ್ದ ಒಬ್ಬ ರೈತನು ಪ್ರತಿ ವರ್ಷ ತನಗೆ ಬರುವ ಲಾಭದಲ್ಲಿ ದಶಮ ಭಾಗವನ್ನು ಒಂದು ಸಭೆಗೆ ನೀಡುತ್ತಿದ್ದನು. ಈ ವರ್ಷ ಸಹ ಅವನು ದಶಮ ಭಾಗವನ್ನು ಮತ್ತು ಅದರ ಜೊತೆಯಲ್ಲಿ ಒಂದು ಪತ್ರವನ್ನು ಬರೆದು ಕಳುಹಿಸಿದನು. ಆ ಪತ್ರದಲ್ಲಿ, ನೀರಿಲ್ಲದ ಕಾರಣ ಬೆಳೆ ಸರಿಯಾಗಿ ಆಗಿರುವುದಿಲ್ಲ, ಹೀಗಾಗಿ ನಾನು ಕಡಿಮೆ ಹಣವನ್ನು ಕಳುಹಿಸುತ್ತಿದ್ದೇನೆ. ನೀರಿಗಾಗಿಯೂ ಮತ್ತು ನನ್ನ ನೆಲದಲ್ಲಿ ಗುಂಡು ಬೀಳದಂತೆ ನನಗಾಗಿ ಪ್ರಾರ್ಥಿಸಿರಿ ಎಂದು ಬರೆದಿದ್ದನು. ದೇವರ ಸೇವಕರು ಸಂತೋಷವಾಗಿ ಕಾಣಿಕೆಯನ್ನು ಸ್ವೀಕರಿಸಿ ಪತ್ರಕ್ಕೆ ಉತ್ತರವನ್ನು ಬರೆದರು. ಅವರು, ಕಾಣಿಕೆಗಾಗಿ ಧನ್ಯವಾದಗಳು, ನೀರಿಗಾಗಿ ಪ್ರಾರ್ಥಿಸುತ್ತೇನೆ, ಗುಂಡು ಬೀಳುವ ವಿಷಯದಲ್ಲಿ ದೇವರ ಚಿತ್ತ ನೆರವೇರಲಿ ಎಂದು ಬರೆದರು. ಈ ಪತ್ರವನ್ನು ಓದಿದ ರೈತನಿಗೆ ಅಸಮಾಧಾನ ಉಂಟಾಯಿತು. ಬೋಧಕನ ಉತ್ತರ ಅವನಿಗೆ ಸಮರ್ಪಕವಾಗಿ ತೋರಲಿಲ್ಲ. ಹೀಗೆ ದಿನಗಳು ಕಳೆಯಿತು. ಒಂದು ದಿನ ರಾತ್ರಿಯ ವೇಳೆಯಲ್ಲಿ ಅವನ ನೆಲದಲ್ಲಿ ಗುಂಡು ಬಿದ್ದಿತ್ತು. ರಾತ್ರಿಯಾದ ಕಾರಣ ಅವನು ಭಯದಿಂದ ಹೊರಗೆ ಹೋಗಲಿಲ್ಲ ಮತ್ತು ಮನಸ್ಸಿನಲ್ಲಿ ಸೇವಕನ ಉತ್ತರವನ್ನು ನೆನೆಸಿ ಕೋಪಗೊಂಡನು. ಬೆಳಗ್ಗಿನ ಜಾವ ಹೊರಗೆ ಹೋಗಿ ನೋಡಿದಾಗ ಅವನಿಗೆ ಆಶ್ಚರ್ಯ. ಗುಂಡು ಬಡಿತದಿಂದ ರೈತನಿಗೆ ಯಾವುದೇ ನಷ್ಟ ಉಂಟಾಗಲಿಲ್ಲ ಹೊರತಾಗಿ ಗುಂಡು ಬಿದ್ದಂಥ ಸ್ಥಳದಲ್ಲಿ ಒಂದು ನೀರಿನ ಬುಕ್ಕೆ ಉಂಟಾಗಿತ್ತು. ಆ ಸ್ಥಳದಲ್ಲೇ ರೈತನು ತನ್ನ ತಪ್ಪನ್ನು ಅರಿತು ದೇವರ ಚಿತ್ತಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿದನು. ಆ ಬುಗ್ಗೆಯಿಂದ ಹೊರಟ ನೀರು ಅವನ ತೋಟವನ್ನೆಲ್ಲ ತೋಯಿಸಿತು ಮತ್ತು ಉತ್ತಮವಾದ ಫಲವನ್ನು ನೀಡಿತು. ರೈತನು ನಂತರ ಬೋಧಕರಿಗೆ ಅಧಿಕ ಕಾಣಿಕೆಯನ್ನು ನೀಡಿ ತನ್ನ ನೆಲದಲ್ಲಿ ಗುಂಡು ಬಿದ್ದದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿ ಪತ್ರವನ್ನು ಬರೆದನು. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ಎಲ್ಲವನ್ನು ದೇವರ ಚಿತ್ತಕ್ಕೆ ಒಪ್ಪಿಸಬೇಕು. ಆಗ ನಾವು ಸಂತೋಷವಾಗಿ ಜೀವನವನ್ನು ನಡೆಸಬಹುದು. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ಬೈಬಲ್ ಹೇಳುತ್ತದೆ.